ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೊ ನನ್ನ ಎದುರುಗಡೆ ಏನಿದೆ ಅಂತ ನೋಡಿ ಫಸ್ಟು. ಸೊ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಕುಣಿಗಲಲ್ಲಿರೋ ಪಂಚಮುಖಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗುರು, ನನ್ನ ಫ್ರೆಂಡ್ಸ್ ಜೊತೆ. ಸೊ ಇವ್ರು ಯಾರ್ಯಾರು ಫ್ರೆಂಡ್ಸು ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನನ್ನ ಹಳೆ ಬ್ಲಾಗ್ಸಲ್ಲಿ ಬಂದಿರ್ತಾರೆ. ಬಟ್ ಇನ್ನೊಂದು ಸತಿನೂ ನಾನು ಅವ್ರು ಯಾರು ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವನು ಡ್ರೈವ್ ಮಾಡ್ತಾನಲ್ಲ ನನ್ನ ಫ್ರೆಂಡ್ ಮನೋಜ್ ಅಂದ್ಬಿಟ್ಟು. ಸೊ ಇವೊಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಬೆನಿಲಿ ರೈಡರ್ ಅಂದ್ಬಿಟ್ಟು. ಸೊ ಚೆಕ್ಔಟ್ ಮಾಡಿ. ಸೊ ಹಿಂದೆ ಇದಾನಲ್ಲ ಚಂದನ್ ಅಂದ್ಬಿಟ್ಟು, ರೈಟ್ ಸೈಡಲ್ಲಿ ಇದಾನಲ್ಲ ಅವ್ನು ಚಂದನ್ ಅಂದ್ಬಿಟ್ಟು. ನನ್ನ ಚಿಕ್ಕಮಂಗ್ಳೂರು ವ್ಲಾಗಲ್ಲಿ ಅವನು ಬಂದಿರ್ತಾನೆ. ಮತ್ತೆ ಇಲ್ಲಿರೋದು ಸುಹಾಸ್ ಅಂದ್ಬಿಟ್ಟು, ನನ್ನ ಹಳೆ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ಅವನೇ ಬರ್ತಿದ್ದು. ಅದ್ರ ಹಿಂದೆ ಇದಾನಲ್ಲ ಅವನು ಋತಗ್ ಅಂದ್ಬಿಟ್ಟು, ನನ್ನ ತಮ್ಮ ಅವನು. ಇವತ್ತು ಔಟಿಂಗ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಅಂದ್ರೆ ಫಸ್ಟ್ ಪಂಚಮುಖಿ ದೇವಸ್ಥಾನಕ್ಕೆ. ಸೊ ಅದನ್ನ ಮುಗಿಸ್ಕೊಂಡು ಆಮೇಲೆ ನಾವು ಫಾರ್ಮ್ ಹೌಸ್ಗೆ ಹೋಗ್ತೀವಿ, ಇವ್ರ ಫಾರ್ಮ್ ಹೌಸ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಚಿಲ್ ಮಾಡ್ಬಿಟ್ಟು ಸೊ ನಾಳೆ ಬೆಳಗ್ಗೆ ಬರೋ ಥರ ರಿಟರ್ನು. ಇವತ್ತು ಡೇಟ್ ಏನು ಅಂತ ಅಂದರೆ ನಿಮಗೆ ತೋರಿಸಿ ನೋಡಿ ಡೇಟು. ಸೊ 14th ಗುರು, ಇವತ್ತು 3:44 ನೆಲಮಂಗಲ ರೋಡಲ್ಲಿ ಇದ್ದೀವಿ. ಇಷ್ಟೊತ್ತಿಗೆ ಹೊರಟಿದ್ದೀವಿ. ನೋಡೋಣ ಪಂಚಮುಖಿ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದ್ಬಿಟ್ಟು. ನಾನು ಹೋಗ್ತಾ ದಾರಿಯಲ್ಲೇ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ನೀವೆಲ್ಲ ಒಂದೇ ಗುರು ಮಾಡಬೇಕು ಏನು ಅಂತ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಂಗೆ ನನಗೂ ಇದೇ ಥರ ಬ್ಲಾಗ್ಸ್ ಕೊಡೋಕ್ಕೆ ಕುತೂಹಲ ಬರುತ್ತೆ. ಸೊ ಬನ್ನಿ ಕಂಟಿನ್ಯೂ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ 20 ಕಿಲೋಮೀಟರ್ ಬಂದಿಲ್ಲ ಅಷ್ಟರಲ್ಲಿ ಬಾಯ್ಸಿಗೆ ಬ್ರೇಕ್ ನೋಡಿ. ಅಂಗಡಿ ಹತ್ರ ತಗೊಂಬಂದ್ಬಿಟ್ಟು ಇಲ್ಲೊಬ್ಬ ಅವನೇ ಸ್ಟಾಪ್ ಮಾಡಿಸಿದ್ದು. ಸೊ ಇಲ್ಲಿ ಟೋಲ್ ಹತ್ರ ಬಂದಿದ್ದೀವಿ ಗುರು. ಬನ್ನಿ ಅವನ ಹತ್ರ ಹೋಗ್ಬಿಟ್ಟು ಅವ್ನು ಏನೇನು ತಗೊಂತಾನೆ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಗುರು ಫಸ್ಟ್ ಬ್ರೇಕ್ ತಗೊಂಡಿದ್ದ ತಕ್ಷಣ ಇವನ್ನ ನೋಡಿದ್ರ ಇಲ್ಲಿ ಕೇಕು. ಏನಕ್ಕೆ ಕೇಕು? ಏನಕ್ಕೆ ಕೇಕು? ಒಂದು ಕೇಕ್ ಅಲ್ಲ ಕಣೋ, ಕೇಕೆ ಇಲ್ವಲ್ಲ ನನ್ಗೆ. ಓ ಗೋವಾದಲ್ಲಿ ಹೆವಿ ಆಗಿತ್ತೇನಪ್ಪ ನಿಂದು ಗುರು. ನಮ್ನೆಲ್ಲ ಬಿಟ್ಬಿಟ್ಟು ಗೋವಾಗೆ ಹೋಗಿದ್ದ ಇನ್ನ ನಮ್ಮ ಮಗ. ಗೋವಾಗೆ ಹೋಗಿದ್ದ. ನಾವು ಫಾರ್ಮ್ ಹೌಸ್ಗೆ ನಿಮ್ ಜೊತೆಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ತಾ ಇರೋದು. ನಮ್ಮನ್ನ ಬಿಟ್ಬಿಟ್ಟು ಗೋವಾಗೆ ಹೋಗಿದ್ದ. ಅಪ್ಪ ಗೋವಾ ನಂಗೆ ಏನು ಸ್ಪಾನ್ಸರ್ ಮಾಡ್ತೀಯ ಇಲ್ಲಿ? ನಂಗೆ ಜ್ಯೂಸ್ ಸ್ಪಾನ್ಸರ್. ಸೊ ಇದೇ ಜ್ಯೂಸು ಹುಡುಗ ಸ್ಪಾನ್ಸರ್ ಮಾಡಿರೋದು. ಇದು ಮಿನಿಟ್ ಮ್ಯಾನ್. ನಮ್ಗೇನು ಸ್ಪಾನ್ಸರ್ ಮಾಡಿಲ್ಲ ಅಣ್ಣ. ಸ್ಪಾನ್ಸರ್ ಮಾಡಿ ಯಾಕೋ ಸ್ಪಾನ್ಸರ್ ಮಾಡಿಲ್ಲ ಅಂತ ನಿಂಗೊಂದು ಬೇಕಾ? ಇದು ಯಾರಿಗೆ? ಇನ್ನೊಂದು ಯಾರಿಗೋ ನಿಂಗೇನೋ ಬಡಿಯನ್ಗೆ ಎಲ್ಲಾನು ಕೊಡ್ಬೇಕಲ್ಲಿ. ನಿಂಗೇನೋ ಬೇಡವೇನೋ? ಏನಕ್ಕೆ? ಅದಕ್ಕೆ ಸರಿ ಗುರು. ಫಸ್ಟು ಬ್ರೇಕು. ಅಲ್ಲಿಂದ 20 ಕಿಲೋಮೀಟ್ರ್ ಆಗಿಲ್ಲ ಅಷ್ಟರಲ್ಲಿ ಒಂದು ಬ್ರೇಕು. ಇನ್ನೂ ಒಂದು 40 ಕಿಲೋಮೀಟ್ರ್ ಇದೆ. ಇನ್ನೂ ಎಷ್ಟು ಬ್ರೇಕ್ ತೊಗೊತಾರೆ ಗೊತ್ತಿಲ್ಲ. ಇನ್ನೂ ಫಾರ್ಮ್ ಹೌಸ್ ಬೇರೆ ಹೋಗ್ಬೇಕು. ಅದರಲ್ಲಿ ಎಷ್ಟು ಬ್ರೇಕ್ ತೊಗೊತಾರೆ ಅದು ಗೊತ್ತಿಲ್ಲ. ಸೊ ಗುರು ಇವಾಗ ಒಂದು ಬ್ರೇಕ್ ಆಗಿದ್ಮೇಲೆ ನಾನು ನನ್ನ ಸೀಟ್ ಚೇಂಜ್ ಮಾಡಿಕೊಂಡೆ. ಸೊ ಮುಂದೆ ಇದ್ದಿದ್ದು ಇಲ್ಲಿ ಡ್ರೈವರು ಚೇಂಜ್ ಆಗಿದ್ದಾನೆ. ಸೊ ಇವನು ಋತಾಗು. ಸೊ ಇವ್ನು ಗೊತ್ತಲ್ಲ ಸುಹಾಸು, ಮನು. ಸೊ ಇವನ್ನ ಬಿಟ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಗುರು ಏನಾದ್ರು ಕೊಡಿಸೋ ಅಂದರೆ ಏನು ಕೊಡಿಸ್ತಾ ಇಲ್ಲ. ನನಗೆ ಸ್ಪಾನ್ಸರ್ ಮಾಡಿರೋದೇ ಇವನು. ಒಂದು ಜ್ಯೂಸು ನನ್ನ ಮಗನೇ ಒಂದು ಜ್ಯೂಸ್ ಸ್ಪಾನ್ಸರ್ ಮಾಡು ಅಂದರೆ ಒಂದು ಜ್ಯೂಸು ಸ್ಪಾನ್ಸರ್ ಮಾಡೋಕ್ಕಾಗಲ್ಲ. ನೀರು ಕೂಡ ಇಲ್ಲಿ ಕೊನೆಯದಾಗಿ ಅಲ್ಲೋಡಲ್ಲಿ ನೀರು ಖಾಲಿ ಮಾಡ್ತಾನೆ. ಜೀವನದಲ್ಲಿ ಏನ್ ಮಾಡ್ತೀಯೋ? ಇದೇನು? ಹೌದು ಇದೇನಕ್ಕೆ ಅಂದೆ. ಏನಕ್ಕೆ ಅಂದ್ರೆ ಮುಚ್ಕೊಂಡು ಹೋಗು ಹಿಂದೆ. ನಾನು ಹೋಗಲ್ಲ, ಬೇಕಾದ್ರೆ ನೀನೇ ಹೋಗು. ನನಗೂ ಆಗಲ್ಲ, ಹಿಂದೆ ಹೋಗು. ಗಾಡಿನೇ ವಾಲ್ತೈತಲ್ಲೋ. ಸೊ ಗುರು ಬ್ಯಾಕ್ ಟು ಜರ್ನಿ. ಇವಾಗ ಹೊರಡದೆ. ಸೊ ಇನ್ನು ಈ ಟೋಲೇ ದಾಟಿಲ್ಲ ಗುರು. ಇದು ಸೆಕೆಂಡ್ ಟೋಲ್. ಇದು ಈ ಟೋಲೇ ಇದು ದಾಟಿಲ್ಲ. ಸ್ಟಾಪ್ ಇದೆ, ತಲೆ ಕೆಡಿಸ್ಕೊಂಡ್ಬಿಡ. ಆಗಿದ್ಮೇಲೆ ಇನ್ನೊಂದು ಸ್ಟಾಪ್ ಇದೆಯಂತೆ. ಸೊ ನೋಡೋಣ ಇವಾಗ ಡ್ರೈವರ್ ಚೇಂಜು. ಸೊ ನೋಡೋಣ ಅವ್ನು ಎಲ್ಲಿಗೆ ಸ್ಟಾಪ್ ಕೊಡ್ತಾನೆ ಏನು ಇರುತ್ತೆ. ಸೊ ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಈ ಟೋಲ್ ಎಷ್ಟೋ 90 ರೂಪೀಸ್ ಏನೋ? 90 ಅಣ್ಣ ತಮ್ಮ ಮುಂದೆ ಕೂತವ್ರೆ ಫ್ರೆಂಡ್ಸ್. 90 ರೂಪೀಸಾ? ಈ ಟೋಲಲ್ಲಿ ತೋರಿಸ್ತೀನಿ. 110 ರೂಪೀಸ್ ಗುರು. ನಾನ್ ಫಾಸ್ಟ್ಯಾಗ್ 110. ಸೊ ಫಾಸ್ಟ್ಯಾಗ್ 90 ರೂಪೀಸ್ ಅದು. ನಾನ್ ಫಾಸ್ಟ್ಯಾಗ್ ಬಂದು 110 ರೂಪೀಸ್. ಸೊ ಈಗ ಈ ರೋಡ್ ನೋಡು ಗುರು, ಸೂಪರು. ಈ ರೋಡಲ್ಲಿ ಈವ್ನಿಂಗ್ ಇನ್ನೂ ಅಂದರೆ ಇವಾಗ ಸಂಜೆ ಎಷ್ಟೊತ್ತಾಗಿದೆ ಈಗ? ಏನು ಗುರು ಇದು ವಾಚ್ ಓಪನ್ ಆಯ್ತಿಲ್ಲ. 4:08. ಇನ್ನೂ ಹೋಗ್ತಾ ಈ ರೋಡಲ್ಲಿ ಸನ್ಸೆಟ್ ಅಂತೂ ಸೂಪರಾಗಿ ಕಾಣುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ನಮಗೆ. ನಾವು ಬೇಗ ದೇವಸ್ಥಾನಕ್ಕೆ ಹೋಗಿ ಸೊ ದೇವಸ್ಥಾನದಿಂದ ಫಾರ್ಮ್ ಬೇರೆ ಹೋಗ್ಬೇಕಲ್ಲ. ಸೊ ಆ ಪ್ರೋಸೆಸ್ ಇದೆ.
ದೇವಸ್ಥಾನದಲ್ಲಿ ಮೇ ಬಿ ಸನ್ಸೆಟ್ ಆಗೋದು ಕಾಣ್ಬೋದು. ನಾನು ನಿಮಗೆ ಅವೆಲ್ಲ ಡ್ರೋನ್ ಶಾಟಲ್ಲಿ ಹಾಕ್ತೀನಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣಪ್ಪ. ಇದು ಬ್ರೇಕು ಅಂದ್ಬಿಟ್ಟು ನೋಡಿ, 510 ಫ್ಯೂಯಲ್ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಫ್ಯೂಯಲ್ ಸ್ಟೇಷನ್ಗೆ ಡೀಸೆಲ್ ಹಾಕ್ಸೋಕ್ಕೆ ಬಂದಿದ್ದೀವಿ. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಕುಣಿಗಲ್ ರೋಡಲ್ಲಿರೋ ಡೀಸೆಲ್ ಸ್ಟೇಷನ್ ಇದು. ಸೊ ಇಲ್ಲಿಂದ ಇಲ್ಲೂ ನಮಗೆ 10 ಕಿಲೋಮೀಟ್ರ್ ಇದೆ ಗುರು ಆ ದೇವಸ್ಥಾನಕ್ಕೆ. ಸೊ ಆಲ್ಮೋಸ್ಟ್ 13 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಅಷ್ಟರಲ್ಲಿ 2ನೇ ಬ್ರೇಕು. ಫಸ್ಟ್ ಬ್ರೇಕಲ್ಲಿ ಟೋಲ್ ಹತ್ರ ತೊಗೊಂಡ್ವಿ. ಸೊ ಸೆಕೆಂಡ್ ಬ್ರೇಕು ಫ್ಯೂಯಲ್ದು. ಸೊ ಫ್ಯೂಯಲ್ ಹಾಕ್ಸೋದೇ ಮರ್ತುಬಿಟ್ವಿ. ಸೊ ಈಗ ಫ್ಯೂಯಲ್ 500 ಅಂತ ಹಾಕ್ಬಿಡ್ರಿ. ನಾನು ಸೊ ಫ್ಯೂಯಲ್ ಫಿಲ್ ಆಗ್ತಾ ಇದೆ. ಸೊ ಗುರು, ಇದು ಕುಣಿಗಲ್ ರೋಡಿಂದ ಬಂದಿದ ತಕ್ಷಣ ನಿಮಗೆ ರೈಟ್ ಸೈಡ್ ಸಿಗುತ್ತೆ. ಸೊ ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಒಳಗಡೆ ಬರಬೇಕು ಡಿವಿಯೇಷನ್ ತೊಗೊಂಡು. ನಿಮಗೆ ಅಲ್ಲಿ ಬ್ಯಾನರ್ ಎಲ್ಲ ಹಾಕಿದ್ದಾರೆ. ಸೊ ಗೂಗಲ್ ಮ್ಯಾಪ್ಸ್ ಬೇಕಾದ್ರೆ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿ ರೈಟ್ ತೊಗೋಬೇಕು ಗುರು. ಅದು ದೇವಸ್ಥಾನ ಇಲ್ಲಿದೆ ನೋಡಿ, 101 ಅಡಿ ಇದು. ಸಕ್ಕತ್ತಾಗಿದೆ ಗುರು. ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ 55 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಗೆ ನೀವು ಬಂದಾಗ ನೋಡಿ, ಈ ಥರ ಜ್ಯೂಸ್ ಸ್ಟಾಲ್ಸ್ ಇದೆ. ಸೊ ಪಾರ್ಕಿಂಗ್ ಪ್ಲೇಸಸ್ ಇದೆ. ಸೊ ಇದೇ ಥರ ತುಂಬ ಇದೆ. ಮತ್ತು ಈ ಸೈಡ್ ನೋಡಿದ್ರೆ ಹಾರ್ಸ್ ರೈಡ್ ಇದೆ. ಸೊ ಬ್ಯೂಟಿಫುಲ್ ಆಗಿದೆ. ನಾನು ಇದನ್ನೆಲ್ಲ ನಿಮಗೆ ಡ್ರೋನ್ ಶಾಟ್ಸಲ್ಲಿ ತೋರಿಸ್ತೀನಿ. ಆಯಿತು ಗುರು, ಇನ್ನೇನು ಇವಾಗ ಹೊರಡೋದೆ ಡೈರೆಕ್ಟ್ ಇವಾಗ ಫಾರ್ಮ್ಗೆ. ಸೊ ಇದು 161 ಫೀಟ್ ಉದ್ದ ಗುರು. ಇದು ನೋಡ್ಬೋದು, ಮುಂದಿನ ಸಲ ಬರಬೇಕು. ಸೊ ನೀವುಗಳು ಬನ್ನಿ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದೇವಸ್ಥಾನ ಹೆಸರು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು. ಇದು ಇರೋದು ಕುಣಿಗಲಲ್ಲಿ. ಸೊ ಇಷ್ಟೊತ್ತು ಗುರು ನಾನು ಫ್ರಂಟ್ ಸೀಟಲ್ಲಿ ಇದ್ದೆ, ಆಮೇಲೆ ಹೋಗ್ತಾ ಹೋಗ್ತಾ ಮಿಡಲ್ ಸೀಟಿಗೆ ಬಂದೆ. ಸೊ ಈಗ ಕೊನೆಯದಾಗಿ ಬ್ಯಾಕ್ ಸೀಟಿಗೆ ಬಂದಿದ್ದೀನಿ. ಸೊ ಹುಡುಗರು ಎಲ್ಲರೂ ಶಿಫ್ಟ್ ಆದ್ವಿ. ಸೊ ಇವಾಗ ಡ್ರೈವರು ಶಿಫ್ಟು. ಸೊ ಎಲ್ಲರೂ ತೊಳ್ಬಿಟ್ವಿ ಹಿಂದೆ ಸೀಟ್ಗೆ, ಬ್ಲಾಕ್ ಮಾಡ್ಕೋ ಆರಾಮಾಗಿ ಅಂತ. ಹೌದಂತೆ, ಸರಿ ಓಕೆ. ಸೊ ಅಲ್ಲಿ ನೋಡ್ಬೋದು ನೋಡಿ, ಸನ್ಸೆಟ್ ಬ್ಯೂಟಿಫುಲ್ ಆಗಿ ಆಗ್ತಿದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಸನ್ಸೆಟ್ಗಳು ಸಕಲ ಕಾಣುತ್ತೆ ಅಂದ್ಬಿಟ್ಟು. ಸನ್ಸೆಟ್ ಸಕಲ ಕಾಣ್ತಿದೆ. ಸೊ ಈಗ ದೇವಸ್ಥಾನದ ದರ್ಶನ ಎಲ್ಲ ಮುಗೀತು ಗುರು, ಅದ್ಭುತವಾಗಿ ಮುಗೀತು.
ಒಳ್ಳೆ ಪುಣ್ಯ ಮಾಡಿದ್ವಿ. ತುಂಬ ದಿನದಿಂದ ಕನಸಿತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ಬಿಟ್ಟು. ಸೊ ಬಂದಿದ್ದೀನಿ, ಒಳ್ಳೆ ಆಶೀರ್ವಾದ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ಟಾಪ್ ನಮ್ಮದು ಎಲ್ಲಿಗೆ ಅಂತ ಅಂದರೆ ಈಗ ಫಾರ್ಮ್ ಹೌಸ್.